ಚಂದಾಪುರ ಭಾಗದ ಕಾರ್ಯಾಲಯ ನೂತನ ಕಟ್ಟಡ ಪ್ರವೇಶೋತ್ಸವ ಆಗಿದೆ. ಪೂರ್ತಿ ಆಗ್ಬೇಕು, ಎಲ್ಲರೂ ಬಂದು ಹೋಗ್ತಾ ಇರಬೇಕು, ನಮ್ದು ಅಂತ ಅನ್ನಿಸ್ಬೇಕು. ಹಾಗೆ ಈ ಕಾರ್ಯಾಲಯ ಮುಂದಾಗಬೇಕು. ಇವತ್ತು ಚಂದಾಪುರ ಭಾಗದ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ದಕ್ಷಿಣ ವಿಭಾಗದ ಚಂದಾಪುರ ಭಾಗದ ಕಾರ್ಯಾಲಯ ನೂತನ ಕಟ್ಟಡ ಪ್ರವೇಶೋತ್ಸವ ಆಗಿದೆ. ಇಲ್ಲಿ ನಾವು ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಬೇಕಾದಂತಹ ಸಂಸ್ಕಾರ ಕೇಂದ್ರ ಹಾಗೂ ಮೊಬೈಲ್ ವ್ಯಾನ್ ಅಂತ, ವೈದ್ಯಕೀಯ ಚಿಕಿತ್ಸೆಗೋಸ್ಕರ ವ್ಯಾನ್ ಅಂತ, ಈ ಥರ ಒಂದು 4-5 ಕಾರ್ಯಕ್ರಮಗಳು ಹಾಕ್ಕೊಂಡು ಮುಂದಿನ ದಿನಗಳಲ್ಲಿ ಸಮಾಜ ಸೇವೆಯನ್ನು ಹೆಚ್ಚು ಮಾಡುವಂಥದ್ದು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಕಾರ್ಯಾಲಯ ಮಾಡ್ತಿದ್ದೀವಿ. ಈಗಾಗಲೇ ನಮಗೆ ಎಲ್ಲ ಸಭೆಯಲ್ಲಿ ನೀವು ಕೇಳಿರ್ತೀರ. ಅಂದರೆ ಇಲ್ಲಿ ಒಟ್ಟಾರೆ ನಮಗೆ ಇಲ್ಲಿ 106 ಶಾಖೆ ಇದೆ. 106 ಶಾಖೆಯಲ್ಲಿರುವಂತಹ ಕಾರ್ಯಕರ್ತರ ಮತ್ತೆ ಗತಿವಿಧಿಗಳ ಹೆಚ್ಚಾಗಿರೋದ್ರಿಂದ ನಾವು ಇಷ್ಟು ದೊಡ್ಡದ ಕಾರ್ಯಾಲಯ ನಾವು ಅಂತ ಆಗಿದೆ. ಈಗ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಸೇರಿಸಿ, ಅಂದರೆ ಸಮಾಜವು ಮತ್ತು ನೀವು ನಿಮ್ಮ ಜೊತೆಯಲ್ಲೇ ಸೇರಿ ಸಮಾಜದ ಒಳ್ಳೆಯ ಕಾರ್ಯಗಳನ್ನು ಮಾಡ್ಕೊಂಡು ಹೋಗೋದಕ್ಕೆ ಪ್ರೇರೇಪಣೆ ಆಗುವಂಥದ್ದು ಒಂದು ಸಂದರ್ಭ ಇವತ್ತು ಆಗಿದೆ. ಅವರಿಗೆ ಆಗಾಗ ಪ್ರಶಿಕ್ಷಣಗಳು ಸಿಗಬೇಕು. ಅವರಿಗೆ ತಯಾರಾಯಿತು ಅಂತ ಹೇಳಿದ್ರೆ ಅವರ ಆಟ ಇರ್ಬೋದು, ಶ್ಲೋಕ ಇರ್ಬೋದು, ಮತ್ತೊಂದು ಪ್ರತಿಯೊಂದನ್ನು ಅವರಿಗೆ ಏನೇನು ವಿಶೇಷ ಶಿಕ್ಷಣ ಸಿಗುವಂಥ ಜಾಗ ಇದಾಗಬೇಕು. ಮತ್ತು ಹೊಸದಾಗಿ ಬರೋರಿಗೆ ಸ್ಫೂರ್ತಿ ಆಗಬೇಕು. ಎಲ್ಲರೂ ಬಂದು ಹೋಗ್ತಾ ಇರಬೇಕು, ನಮ್ಮದು ಅಂತ ಅನ್ನಿಸ್ಬೇಕು. ಹಾಗೆ ಈ ಕಾರ್ಯಾಲಯ ಮುಂದಾಗಬೇಕು. ಅದಕ್ಕೆ ಎಲ್ಲರ ಸಹಕಾರ ಇದ್ದೇ ಇರುತ್ತೆ ಅನ್ನುವಂಥ ವಿಶ್ವಾಸ ನಮಗೆ. ಒಳ್ಳೆಯ ಕಾರ್ಯ ಆಗಲಿಕ್ಕೆ ಕೇಶವ ಕೃಪಾ ಸಂವರ್ಧನಾ ಸಮಿತಿಯಿಂದ ಸಹಕಾರ ಕೊಟ್ಟಂಥ ಎಲ್ಲ ಕಾರ್ಯಕರ್ತರಿರ್ಬೋದು ಮತ್ತು ಸುತ್ತಮುತ್ತಲಿನ ಭಾಗದ ಎಲ್ಲರಿಗೂ ನಾವು ತುಂಬ ಖುಷಿ ಆಗ್ತಾ ಇದೆ. ಚಂದಾಪುರ ಭಾಗದಲ್ಲಿ ಇಂಥ ಒಳ್ಳೆಯ ಕಾರ್ಯ, ಸಂಸ್ಕಾರವಂತ ಕಾರ್ಯ ಮುಂದಿನ ದಿನಗಳಲ್ಲಿ ನಡೆಯುವಂಥದ್ದು ತುಂಬ ಸಂತೋಷದ ಸಂಗತಿ. ಸಂಘದ 100ನೇ ವರ್ಷದ ಹೊಸ್ತಿಲಲ್ಲಿ ನಮ್ಮ ಸ್ವಗ್ರಾಮದಲ್ಲಿ, ಚಂದಾಪುರ ಗ್ರಾಮದಲ್ಲಿ ಸಂಘದ ಕಾರ್ಯಾಲಯ ಅಭಯ ಕಾರ್ಯಪ್ರವೃತ್ತರಾಗುತ್ತಿದೆ. ನಮ್ಮ ಸುಕೃತ ಇದು, ಈ ಭಾಗದ ಜನರ ಸುಕೃತ. ಸಮಾಜಕ್ಕೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಶ್ರೀರಾಮ್.